ರಾತ್ರಿ ಆದರೆ ಸಾಕು ಚಂದ್ರ ನಕ್ಷತ್ರನ ಲೆಕ್ಕ ಹಾಕುವಂತ ನಮಗೆ ಇವತ್ತು ಗ್ರಹಗಳನ್ನು ನೋಡಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳಿ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ವಿಜ್ಞಾನಿಯಾಗಿರುವಂತಹ ಹಾಗೆ ನೆಹರು ತಾರಾಲಯದ ನಿರ್ದೇಶಕರಾಗಿರುವಂತಹ ಗುರುಪ್ರಸಾದ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಇವತ್ತು ಬರಿಗಣ್ಣಿಗೆ ಗ್ರಹಗಳು ಕಾಣಿಸ್ತವೆ ಮತ್ತೆ ಒಂದೇ ಸಾಲಿನಲ್ಲಿ ಇರ್ತವೆ ಅನ್ನುವಂಥ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಎಲ್ಲೆಡೆ ಸುದ್ದಿ ಆಗ್ತಾ ಇದೆ, ಜನ ಕೂಡ ಕಾತರಾಗಿದ್ದಾರೆ. ಇದು ಏನು ಸರಿ, ಯಾವ ರೀತಿಯಾಗಿ ಬರ್ತವೆ, ಏನು ಎತ್ತ ಅಂತ? ಸಾಮಾನ್ಯವಾಗಿ ಇವತ್ತು ಫೆಬ್ರವರಿ 28, 2025 ಇವತ್ತು 7 ಗ್ರಹಗಳು ಕಾಣಿಸ್ಕೊಳ್ಳುತ್ತವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ 7 ಗ್ರಹಗಳ ಪೈಕಿ ನಮ್ಮ ಬರಿಗಣ್ಣಿಗೆ ಕಾಣೋದು 3. ಅದಲ್ಲದೆ 12 ಗ್ರಹಗಳು ಇರುತ್ತೆ. ಇದು ಬರಿಗಣ್ಣಿಗೆ ಕಾಣಿಸಿದ್ರು ಇವತ್ತಿನ ದಿನ ಅಂದರೆ ಈ ದಿನಗಳಲ್ಲಿ ಅದನ್ನು ಕಾಣೋದು ತುಂಬ ಕಷ್ಟ. 12 ಗ್ರಹಗಳು ಬರಿಗಣ್ಣಿಗೆ ಕಾಣೋದೇ ಇಲ್ಲ, ಯಾವತ್ತೂ ಕಾಣಲ್ಲ. ಹಾಗಾಗಿ 7 ಗ್ರಹಗಳು ಕಾಣಿಸ್ಕೊಳ್ತೆ ಅಂತ ಹೇಳ್ತಾರೆ. ಆದರೆ ಒಂದೇ ಪಕ್ಕದಲ್ಲಿರುತ್ತೆ, ಅದೆಲ್ಲ ಸುಳ್ಳು. ಅದು ಆ ರೀತಿ ಪಕ್ಕದಲ್ಲಿರಲ್ಲ. ಇವತ್ತು ನೋಡಿ ತುಂಬ ಸ್ಪಷ್ಟವಾಗಿ ಕಾಣಿಸೋದು ಪಶ್ಚಿಮ ದಿಗಂತದಲ್ಲಿ, ಅಂದರೆ ವೆಸ್ಟರ್ನ್ ಹೊರೈಸನ್, ವೆಸ್ಟರ್ನ್ ಸ್ಕೈನಲ್ಲಿ, ಪಶ್ಚಿಮದ ಆಕಾಶದಲ್ಲಿ ಶುಕ್ರ ಗ್ರಹ ಕಾಣಿಸ್ಕೊಳ್ಳುತ್ತೆ. ಅದೊಂದು ಪ್ರಖರವಾದ ನಕ್ಷತ್ರ ಥರ 7 ಗಂಟೆಗೆ ನೋಡಿ ನೀವು, ಸೂರ್ಯಾಸ್ತಕ್ಕೆ ಮುಂಚೆನೇ ಕಾಣಿಸೋಕ್ಕೆ ಶುರುವಾಗುತ್ತೆ, ಅಷ್ಟು ಪ್ರಖರವಾಗಿರುತ್ತೆ. ಅದು ಶುಕ್ರ ಗ್ರಹ, ವೀನಸ್. ಆದರೆ ಅದಾದಮೇಲೆ ತಲೆ ಎತ್ತಿ ನೋಡಿದ್ರೆ ತಲೆ ಮೇಲೆ ಸರಿಯಾಗಿ ಗುರುಗ್ರಹ ಇರುತ್ತೆ. ಅದು ಒಂದು ಬೆಳಕಿನ ಬೆಳ್ಳಿ ಬಣ್ಣದ ಚುಕ್ಕಿ ಥರ ಕಾಣಿಸುತ್ತೆ, ಅದು ಗುರುಗ್ರಹ, ಜೂಪಿಟರ್. ಮತ್ತೊಂದು ಕೆಂಪು ಬಣ್ಣದ ಪ್ರಖರವಾದ ಚುಕ್ಕಿ ಥರ ಕಾಣಿಸುತ್ತೆ, ಅದು ಮಂಗಳ ಗ್ರಹ, ಮಾರ್ಸ್. ಇದು 3 ಖಂಡಿತ ಬರಿಗಣ್ಣಿಗೆ ಇವತ್ತು ಸಂಜೆ ಕೂಡ ಕಾಣಿಸುತ್ತೆ, ಏನೂ ತೊಂದರೆ ಇಲ್ಲ ಇದರಲ್ಲಿ. ಆದರೆ ಈ 3 ಗ್ರಹಗಳನ್ನು ನೀವು ಟೆಲಿಸ್ಕೋಪ್ ಮೂಲಕ, ಅಂದರೆ ಚಿಕ್ಕ ಪುಟ್ಟ ದೂರದರ್ಶಕದ ಮೂಲಕ ನೋಡಿದ್ರು ಅದ್ಭುತವಾದ ದೃಶ್ಯ ಗೋಚರಿಸುತ್ತೆ. ಅಂದರೆ ಶುಕ್ರ ಗ್ರಹ ಕ್ರೆಸೆಂಟ್ ಮೂನ್ ಅಂತ ಹೇಳ್ತೀವಲ್ಲ ನಾವು, ಬಿದಿಗೆ ಚಂದ್ರ ಅಂತ ಹೇಳ್ತೀವಲ್ಲ, ಆ ರೀತಿ ಕ್ರೆಸೆಂಟ್ ಮೂನ್ ಥರ ಕಾಣಿಸುತ್ತೆ. ಯಾಕಂದರೆ ಭೂಮಿಯಂತೆ ಶುಕ್ರ ಗ್ರಹ ಅಂದರೆ ವೀನಸ್ ಕೂಡ ಸೂರ್ಯನನ್ನು ಸುತ್ತುತ್ತಾ ಇದೆ. ಶುಕ್ರ ಗ್ರಹದ ಕಕ್ಷೆ ಭೂಮಿಯ ಕಕ್ಷೆ ಒಳಗಡೆ ಇದೆ. ಹೀಗಾಗಿ ಅದು ಡಿಫ್ರೆಂಟ್ ಫೇಸಸ್ ಅಂತ ಹೇಳ್ತೀವಲ್ಲ, ಬೇರೆ ಬೇರೆ ಕಲೆಗಳನ್ನು ಚಂದ್ರನಂತೆಯೇ ಅರ್ಧಚಂದ್ರ, ಪೂರ್ಣಚಂದ್ರ, ಬಿದಿಗೆ ಚಂದ್ರ ಈ ಥರ ಹೇಳ್ತೀವಲ್ಲ, ಆ ರೀತಿ ತಾನೂ ಪ್ರದರ್ಶಿಸುತ್ತೆ ತನ್ನ ವಿವಿಧ ಮುಖಗಳನ್ನು. ಹಾಗಾಗಿ ಇದು ಶುಕ್ರ ಗ್ರಹ. ಇದು ಟೆಲಿಸ್ಕೋಪಲ್ಲಿ ಮಾತ್ರ ಕಾಣಿಸೋದು. ಆದರೆ ಬರಿಗಣ್ಣಿಗೆ ಮಾತ್ರ ನೀವು ನೋಡೋದಂದರೆ ಒಂದು ಪ್ರಕಾರವಾದ ಚುಕ್ಕಿ ಥರ ಕಾಣಿಸುತ್ತೆ ಇವತ್ತು ಸಂಜೆ ಕೂಡ ಶುಕ್ರ ಗ್ರಹ. ಅದೇ ರೀತಿ ಗುರುಗ್ರಹ ನಾ ಹೇಳಿದೆ, ಒಂದು ಬೆಳ್ಳಿ ಚುಕ್ಕಿ ಥರ ಕಾಣಿಸುತ್ತೆ, ತಲೆ ಎತ್ತಿ ನೋಡಿದ್ರೆ ಮೇಲ್ಗಡೆನೇ ಇರುತ್ತೆ. ಅದು ಆ ರೀತಿ ನಮ್ಮ ಬರಿಗಣ್ಣಿಗೆ ಕಾಣಿಸಿದ್ರು ಒಂದು ಪುಟ್ಟ ಟೆಲಿಸ್ಕೋಪ್ನಲ್ಲಿ ನೋಡಿದ್ರೂ ಕೂಡ ಅದರ ದೃಶ್ಯ ವೈಭವ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅದು ಬರಿಗಣ್ಣಿಗೆ ಒಂದು ಬೆಳ್ಳಿ ಚುಕ್ಕಿ ಥರ ಕಾಣಿಸೋದು ಟೆಲಿಸ್ಕೋಪ್ನಲ್ಲಿ ಒಂದು ಗೋಲವಾಗಿ ಪರಿವರ್ತಿತ ಆಗುತ್ತೆ, ಗೋಲದಂತೆ ಕಾಣಿಸುತ್ತೆ. ಆ ಗೋಲದ ಮೇಲೆ ಇರುವಂತಹ ಕೆಲವು ಪಟ್ಟಿಗಳು ಕೂಡ ಕಾಣಿಸುತ್ತೆ ಸ್ಪಷ್ಟವಾಗಿ. ಇವಾಗ ಇವು 4 ಗ್ರಹಗಳ ಗೋಲಿದ್ರೆ ಇವಾಗ ಕಾಣಿಸೋದು 3, ಶನಿ ಗ್ರಹ ಕಾಣಿಸಲ್ಲ. ಹಾಗಾಗಿ ನಾವು ಯಾವುದೇ ಒಂದು ಅರೇಂಜ್ಮೆಂಟ್ನ ಯಾವುದನ್ನು ಮಾಡಿಲ್ಲ ಇವಾಗ. ಯಾಕೆಂದರೆ ಕಳೆದ ತಿಂಗಳೇ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ 5,000 ಜನ ಬಂದು 12 ಟೆಲಿಸ್ಕೋಪುಗಳನ್ನು ಇಟ್ಟಿದ್ವಿ, ಅದನ್ನು ನೋಡಿ ಆನಂದಿಸಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ವಿಜ್ಞಾನಿ ಗುರುಪ್ರಸಾದ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ಸ್ ಧನುಷ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.